ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಡಾಕ್ಯುಮೆಂಟ್ ಕೊಟ್ಟವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಬರಬೇಕಾಗಿರುವಂತಹ 11 ಹಾಗೂ 12ನೇ ಕಂತಿನ ಹಣ ಜಮೆ ಆಗುತ್ತೆ. ಹೊಸ ರೂಲ್ಸ್ ಮಾಡಿದೆ ಸರ್ಕಾರ. ಇದರ ಬಗ್ಗೆ ಸಂಪೂರ್ಣವಾಗಿ ರಾಜ್ಯದ ಎಲ್ಲಾ ಮಹಿಳೆಯರು ನೋಡಲೇಬೇಕಾದಂತ ವಿಡಿಯೋ ಆಗಿದೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇನ್ನು 2 ಕಂತಿನ ಹಣ ಅಂದ್ರೆ 4,000 ರೂಪಾಯಿ ಹಣವನ್ನು ಒಟ್ಟಾಗಿ ರಾಜ್ಯ ಸರ್ಕಾರ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಸಿಸ್ಟಮ್ ಮೂಲಕ ಮಹಿಳೆಯರ ಖಾತೆಗೆ ವರ್ಗಾವಣೆ ಮಾಡುವಂತಹ ಕೆಲಸವನ್ನ ಮಾಡಲಿದೆ ಎಂಬುದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೊಂಡಿದ್ದಾರೆ. ಆದರೆ ಇಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಬೇಕಾಗಿರುವುದು ಅಗತ್ಯವಾಗಿದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿಕೊಂಡಿದ್ದಾರೆ. ಇದೊಂದು ಪೇಪರ್ ನೀಡದೆ ಹೋದಲ್ಲಿ ಯೋಜನೆ ಹಣವನ್ನ ವರ್ಗಾವಣೆ ಮಾಡುವುದಿಲ್ಲ ಅನ್ನುವುದಾಗಿ ಕೂಡ ಈ ಸಂದರ್ಭದಲ್ಲಿ ಇಲಾಖೆ ಕಡ್ಡಾಯವಾಗಿ ಹೇಳಿದೆ. ಇದೇ ಕಾರಣಕ್ಕಾಗಿ 1.78 ಲಕ್ಷ ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆ ಲಿಸ್ಟ್ ಇಂದ ಹೊರ ಹಾಕಲಾಗಿದೆ ಎಂಬುದನ್ನ ತಿಳಿದು ಬಂದಿದೆ. ಯಾರೆಲ್ಲ ಅಥವಾ ಯಾರ ಗಂಡ ಅಥವಾ ಮನೆಯವರು ಯಾರೇ ಆಗಿರಲಿ ತೆರಿಗೆ ಪಾವತಿ ಮಾಡ್ತಿರೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನ ಪಡೆದುಕೊಳ್ಳುವಂತಹ ಅಧಿಕಾರ ಇರುವುದಿಲ್ಲ. ಒಂದು ವೇಳೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಮುಂದುವರಿಯಬೇಕು ಅಂತ ಇದ್ರೆ ನೀವು ಟ್ಯಾಕ್ಸ್ ಅಥವಾ GST ಕಟ್ತಾ ಇಲ್ಲ ಅನ್ನುವಂತಹ ದೃಢೀಕರಣ ಪತ್ರವನ್ನ ನೀವು ನೀಡಿದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮುಂದುವರಿಸಲಾಗುತ್ತದೆ. ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ ಅನ್ನುವಂತಹ ಈ ದೃಢೀಕರಣ ಪತ್ರವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಗೆ ಹೋಗಿ ನೀಡಿದರೆ ಮಾತ್ರ ನಿಮಗೆ ಬರಬೇಕಾಗಿರುವಂತಹ ಬಾಕಿ ಹಣವನ್ನ ವರ್ಗಾವಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತದೆ. ಮುಂದೆ ಬರಬೇಕಾಗಿರುವಂತಹ ಹಣ ಸಿಗಬೇಕು ಅಂತ ಅಂದ್ರೆ ನೀವು ಕೂಡ ಈ ಕೆಲಸವನ್ನ ಮಾಡಲೇಬೇಕು. ಗೃಹಲಕ್ಷ್ಮಿ ಯೋಜನೆ ಹಣ ಬಾಕಿ ಇರುವಂತಹ ಹಣ ಅಥವಾ ಮುಂದೆ ಬರಬೇಕಾಗಿರುವಂತಹ ಹಣ ಎರಡೂ ಕೂಡ ಬರಬೇಕು ಅಂತ ಅಂದ್ರೆ ನೀವು ಈ ಪೇಪರ್ ಅನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಿಗೆ ಕಡ್ಡಾಯವಾಗಿ ನೀಡದೇ ಇದ್ದರೆ ನಿಮ್ಮನ್ನ ಈ ಲಿಸ್ಟ್ ಇಂದ ತೆಗೆದು ಹಾಕಲಾಗುತ್ತದೆ. ಮಾಹಿತಿ ಇಷ್ಟವೆನಿಸಿದ್ರೆ ಲೈಕ್ ಮಾಡಿ. ಹಾಗೆ ಈ ಮಾಹಿತಿ ಯಾರಿಗೆ ಅನುಕೂಲ ಇದೆಯೋ ಅವರಿಗೆ ಶೇರ್ ಮಾಡಿ. ಧನ್ಯವಾದಗಳು.